ಹಲೋ ಮೈ ವರ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಡ್ ವಿತ್ ನಾಗೇಂದ್ರ. ಇವತ್ತು ನಾವು ಹೋಗ್ತಿರೋದು ಒಂದು ಬಂಜರ ಭೂಮಿ ಅಂತ ಕಲ್ಸ್ಕೊಂತಿದ್ದಂತಹ ಜಾಗ, ಯಾವುದೇ ಪ್ರಯೋಜನಕ್ಕೆ ಬರ್ತಿರ್ಲಿಲ್ಲ. ಇವತ್ತು ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಅದೇ ಮಂತ್ರಾಲಯ. ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ರಾಮನಗರ ರೈಲ್ವೆ ಸ್ಟೇಷನ್ ಇಂದ. ಈ ವಿಡಿಯೋದಲ್ಲಿ ನಾನು ಮಂತ್ರಾಲಯ ಮೇನ್ ಮಠ ಮತ್ತು ಅದಕ್ಕೆ ಕನೆಕ್ಟ್ ಆಗಿರ್ತಕ್ಕಂತಹ ಎಲ್ಲ ಪ್ಲೇಸಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಹೇಳ್ತಾ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಈ ಎಲ್ಲ ಟ್ರೈನ್ಸ್ ಅವೈಲಬಲ್ ಇರುತ್ತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ನಾವು ಮಂತ್ರಾಲಯಂ ರೋಡ್ ಸ್ಟೇಷನ್ ತಲುಪಬೇಕಾಗುತ್ತೆ. ಮೊದಲದಾಗಿ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯ ಮಠ ಒಂದು 17 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ಬೆಂಗಳೂರು ಟು ಮಂತ್ರಾಲಯ ಮತ್ತು ಮಂತ್ರಾಲಯದಿಂದ ರಿಟರ್ನ್ ಬೆಂಗಳೂರಿಗೆ ಟ್ರೈನ್ ಸ್ಲೈಡ್ ಡಿಫ್ರೆಂಟ್ ಇರುತ್ತೆ. ವೇರಿಯಸ್ ಮೈ ಟ್ರೈನ್ ಆ್ಯಪ್ನಿಂದ ಟ್ರ್ಯಾಕ್ ಮಾಡ್ಬೋದು. ಈ 17 ಕಿಲೋಮೀಟರ್ ಡಿಸ್ಟೆನ್ಸ್ ಏನಿದೆ ಅದನ್ನು ಕವರ್ ಮಾಡೋದಕ್ಕೆ ನಮಗೆ ಇಲ್ಲಿ TT, ಕ್ಯಾಬ್, ಆಟೋಸ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಪರ್ ಪರ್ಸನ್ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇವರು ನಮ್ಮನ್ನ ಮಂತ್ರಾಲಯ ಮಠದ ಹತ್ರ ಡ್ರಾಪ್ ಮಾಡ್ತಾರೆ. ಈ ಸ್ಟೇಷನಿಂದ ಮಠಕ್ಕೆ 24x7 ಟ್ರಾನ್ಸ್ಪೋರ್ಟ್ ಅವೈಲಬಲ್ ಇರುತ್ತೆ. ನಾವು ಯಾವಾಗ ಬೇಕಿದ್ರೂ ಹೋಗ್ಬೋದು. ಮಂತ್ರಾಲಯದ ಒಂದು ಅದ್ಭುತ ನಾನು ಹೇಳಲೇಬೇಕು. ನಾವು ಮಂತ್ರಾಲಯಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿಗಳು ರಾಯರನ್ನ ದರ್ಶನ ಮಾಡಬೇಕು, ಅವ್ರ ಬೃಂದಾವನದ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿಟ್ಕೆ ನಾವು ಹೋಗೋಕ್ಕಾಗೋದಿಲ್ಲ. ಅದಕ್ಕೇನಿದ್ರು ರಾಯರ ಅನುಗ್ರಹ ಇರಬೇಕು. ಅವರ ಕೃಪೆ ಇದ್ದರೆ ಮಾತ್ರ ಅವ್ರ ಬೃಂದಾವನದ ಹತ್ರ ನಾವು ಪ್ರವೇಶ ಮಾಡ್ಬೋದು. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ನಾವು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ನಾವೀಗೇನು ನೋಡ್ತಿದ್ವಿ, ಇದು ಒಂದು ಮಠದ ಗೋಶಾಲೆ. ಈ ಗೋಶಾಲೆನ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಮುಂದೆ ಹೋದ್ರೆ ನಮಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಎಂಟ್ರಿ ಆಗ್ತೀವಿ. ಇಲ್ಲಿವರೆಗೂ ನಮಗೆ ಕ್ಯಾಬ್, ಆಟೋಸ್ ಎಲ್ಲ ಫೆಸಿಲಿಟೀಸ್ ಅವೈಲಬಲ್ ಇರುತ್ತೆ. ಇಲ್ಲಿಂದ ನಾವು ಮಂತ್ರಾಲಯದ ಮಠಕ್ಕೆ ಎಡಗಡೆ ಹೋಗಬೇಕು. ರಾಯರ ಮಠದ ಎಂಟ್ರೆನ್ಸ್. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಮಠದ ಮುಖ್ಯ ದ್ವಾರಕ್ಕೆ ನಾವು ಬರ್ತೀವಿ. ಯಾರಾದ್ರೂ ಸ್ಟೇ ಮಾಡೋರಿದ್ರೆ ಇಲ್ಲೇ ಹೋಟೆಲ್ಗಳು, ರೂಮ್ಗಳೆಲ್ಲ ಸಿಗುತ್ತೆ. ಮಠ ನೋಡಿ ಎಷ್ಟು ಒಳಿತಿದೆ. ಮೊದಲಿಂದ ಅದಕ್ಕೆ SD ರಾಮಚಂದ್ರ ನೋಡ್ಕೊಂಡು ಒಳಗಡೆ ಹೋಗಿದ್ದ ಪುಣ್ಯಕ್ಷೇತ್ರ. ಎಷ್ಟೋ ಜನ ನೈಟಲ್ಲೇ ಬಂದು ಇಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ರಾಯರ ದರ್ಶನ ಮಾಡ್ಬೋದು. ಆರಾಮಾಗಿ ಮಲಗಿ ಎದ್ದು ಹೋಗ್ಬೋದು. ಜೊತೆಗೆ ಮಠದಲ್ಲೇ ಕೂಡ 100 ರೂಪಾಯಿಗೆಲ್ಲ ರೂಮ್ಗಳೆಲ್ಲ ಸಿಗುತ್ತೆ. ಆದರೆ ನೀವು ಅಡ್ವಾನ್ಸ್ ಬುಕ್ ಮಾಡಿರಬೇಕು. ರೂಮ್ಸ್ ಅವೈಲಬಲ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಇಲ್ಲಿ ಮಲಗಿದ್ದು ಹೋಗ್ಬೋದು. ಮಠದಲ್ಲಿನ ಗೋವುಗಳು, ಆ ಸಾತ್ವಿಕ ವಾತಾವರಣ ಮನಸ್ಸಿಗೆ ತುಂಬ ನೆಮ್ಮದಿ ತಂದುಕೊಡುತ್ತೆ. ಈಗ ಟೈಮ್ ಇನ್ನೇ 4:45 ಆಗ್ತೈತೆ. ದೇವಸ್ಥಾನದ ಮಠದ ಎಡಗಡೆಗೆ ಹೋದರೆ ನಾವು ತುಂಗಾ ನದಿ ಸಿಗುತ್ತೆ.
ತುಂಗಾ ನದಿ ಸ್ನಾನ ಮಾಡ್ಕೊಂಡು ಬರೋದ. ತುಂಗೆಯಲ್ಲಿ ಮಿಂದೆದ್ದು ರಾಯರ ದರ್ಶನಕ್ಕೆ ಹೋಗೋದ ಬನ್ನಿ. ಮುಂಜಾನೆ 5 ಗಂಟೆಯಿಂದ ರಾಯರ ಬೃಂದಾವನಕ್ಕೆ ಅಭಿಷೇಕ ಅಲಂಕಾರಗಳು ಸ್ಟಾರ್ಟ್ ಆಗುತ್ತೆ. ಒಂದು ವಿಶಿಷ್ಟ ಏನು ಅಂತ ಅಂದರೆ, ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಅರ್ಚಕರು ತಮ್ಮ ಎಡಗೈ ಯಾವುದೇ ಕಾರಣಕ್ಕೂ ಕೂಡ ಬೃಂದಾವನಕ್ಕೆ ಸ್ಪರ್ಶಿಸ್ತಾ ಇರೋ ಥರ ಜಾಗೃತಿಯಿಂದ ಅಭಿಷೇಕಗಳನ್ನ ಮುಗಿಸ್ತಾರೆ. ನೀವು ಮಂತ್ರಾಲಯದ ರಾಯರ ಬಳಿ ಏನೆಲ್ಲ ಕೋರಿಕೆ ಬೇಡಿಕೆಗಳನ್ನ ಕೇಳ್ಕೊಂಡಿರ್ತೀರಾ. ರಾಯರ ಪಕ್ಕದಲ್ಲಿ ವಾದೇಂದ್ರ ತೀರ್ಥರ ಬೃಂದಾವನ ಕೂಡ ಇದೆ. ಅಲ್ಲಿ ನೀವು ನಿಮ್ಮ ಕೋರಿಕೆಗಳನ್ನು ಮತ್ತೊಂದು ಸಾರಿ ಅವರಿಗೆ ಹೇಳಿ ಬರಬೇಕು. ಅದನ್ನು ಅವರು ಬರೆದುಕೊಂಡು ರಾಯರ ಹತ್ರ ಮತ್ತೆ ಅದನ್ನು ಹೇಳಿ ಅದನ್ನೆಲ್ಲ ನೆರವೇರೋ ಥರ ಮಾಡ್ತಾರೆ. ರಾಯರ ಬೃಂದಾವನದ ಬಲಭಾಗಕ್ಕೆ ಅವರ ಹಿಂದಿನ ಪೂಜ್ಯರು ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಬೃಂದಾವನಗಳು ನೋಡ್ಲಿಕ್ಕೆ ಸಿಗುತ್ತೆ. ರಾಯರ ದರ್ಶನ ಮಾಡಿ ಆಚೆ ಬಂದರೆ ನಮಗೆ ಅಲ್ಲಿ ಮಂತ್ರಾಕ್ಷತೆನ ಕೊಡ್ತಾರೆ. ಮಂತ್ರಾಕ್ಷತೆ ಶಕ್ತಿ ಬಗ್ಗೆ ನಾನು ಮತ್ತೆ ಹೇಳಬೇಕಾಗಿಲ್ಲ ಅಂತ ಅನ್ಕೊತೀನಿ. ರಾಯರ ಬೃಂದಾವನದ ಸುತ್ತಲೂ ಹಿಂದಿನ ಕಾಲದಿಂದ ಸಂರಕ್ಷಿಸಿಟ್ಟಿರೋ ಕಲಾಕೃತಿಗಳು, ವಿಗ್ರಹಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ರಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ರಾಯರ ಪರಿಮಳ ಪ್ರಸಾದ ತಗೊಳ್ಳೋಕೆ ಮುಂದೆ ಹೊರಟಿವಿ. ಹಾಗೆ ಮಠದ ಬಲಭಾಗಕ್ಕೆ ಹೋದರೆ ನಮಗೆ ಅಲ್ಲಿ ಅನ್ನಪ್ರಸಾದ ಸಿಗುತ್ತೆ. ನಾವು ಅನ್ನಪ್ರಸಾದ ಸ್ವೀಕರಿಸಿ ಮುಂದೆ ಹೊರಟು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದ್ದೆ, ಮಂತ್ರಾಲಯ ಮತ್ತು ಅದಕ್ಕೆ ಲಿಂಕ್ ಆಗಿರ್ತಕ್ಕಂತಹ ಸ್ಥಳಗಳು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ಅಂತ. ನಾವು ಮಂತ್ರಾಲಯದ ಜೊತೆಗೆ ಅಲ್ಲಿ ವಿಶೇಷ ಸ್ಥಳಗಳಿಗೆ ನಾವು ಹೋಗ್ಬೇಕಾಗತ್ತೆ. ಅದಕ್ಕೆ ಹೋಗೋದಕ್ಕೆ ನಮಗೆ ಆಟೋಸ್ ಅವೈಲೇಬಲ್ ಇರುತ್ತೆ. ಪರ್ ಪರ್ಸನಿಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ 6 ವಿಶೇಷ ಸ್ಥಳಗಳಲ್ಲಿ ಮೊದಲನೇದಾಗಿ ಅಭಯ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಮಂತ್ರಾಲಯ ಮೇನ್ ಮಠದಿಂದ ವಿತಿನ್ 3 ಕಿಲೋಮೀಟರಲ್ಲಿ ನಮ್ಗೆ ಸಿಗುತ್ತೆ. ಈ ಅಭಯಾಂಜನೇಯ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಆಪೋಸಿಟ್ ಅಲ್ಲಿ ಶ್ರೀರಾಮಂದು ಏನು ಈ ಅಭಯಾಂಜನೇಯ ವಿಗ್ರಹ ಇದೆ, ಅದೇ ತರ ವಿಗ್ರಹನ ನಿರ್ಮಾಣ ಮಾಡೋದಕ್ಕೆ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಅದಿನ್ನೂ ಪೂರ್ಣಗೊಂಡಿಲ್ಲ. ಈ ಅಭಯಾಂಜನೇಯ ವಿಗ್ರಹ ಏನಿದೆ, ಇದು 33 ಅಡಿ ಎತ್ತರವಾಗಿದೆ. ಬನ್ನಿ ಅಭಯಾಂಜನೇಯ ದರ್ಶನ ಮಾಡಿ ಮುಂದಿನ ಪ್ಲೇಸಿಗೆ ಹೋಗೋಣ. ಇದುವರೆಗೂ ನಾವೇನು ನೋಡಿದ್ವಿ, ಇದು ಬಂದು ಆಂಧ್ರ ಲಿಮಿಟಿಗೆ ಬರುತ್ತೆ. ನೆಕ್ಸ್ಟ್ ನಾವು ನೋಡಕ್ ಹೋಗ್ತಿರೋ ಪ್ಲೇಸಸ್ ಬಂದು ಕರ್ನಾಟಕ ಲಿಮಿಟಲ್ಲಿ ಇದೆ. ಎರಡನೇದಾಗಿ ತುಂಗಭದ್ರಾ ನದಿಯ ಮೇಲೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕನ ಬೆಸೆಯೋದಕ್ಕೆ ಮಾಡಿರ್ತಕ್ಕಂತಹ ಈ ಸೇತುವೆ, ಇದ್ರ ಮೇಲಿನ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇದಂತೂ ಮಿಸ್ ಮಾಡ್ಕೊಳಕ್ಕಾಗೋದೇ ಇಲ್ಲ.
ಆಂಧ್ರ ಅಲ್ವಾ ಇಲ್ಲ ತುಂಗಭದ್ರ ಎರಡು? ತುಂಗಭದ್ರಾ ಎರಡು. ಈ ಕಡೆ ಆಂಧ್ರ, ಆ ಕಡೆ ಬಾರ್ಡರ್ ಕರ್ನಾಟಕ. ಆಂಧ್ರ, ಈ ಕಡೆ ಕರ್ನಾಟಕ. ಮೂರನೇದಾಗಿ ನಾವು ನೋಡಕ್ ಹೋಗ್ತಿರೋದು ಬಿಚ್ಚಾಲೆ ಗ್ರಾಮ. ಇದು ಬಂದು ರಾಯಚೂರು ಡಿಸ್ಟಿಕ್ ಲಿಮಿಟ್ಗೆ ಬರುತ್ತೆ. ಬಿಚ್ಚಾಲೆ ಗ್ರಾಮ ಮಂತ್ರಾಲಯ, ರಾಯರು ಈ ಎಲ್ಲಾ ವಿಷಯಗಳಿಗೆ ಅತಿ ಹೆಚ್ಚು ಮಹತ್ವ ಕೊಡ್ತಕ್ಕಂತಹ ಜಾಗ. ಯಾಕಂದ್ರೆ ಅತಿ ಹೆಚ್ಚು ಕಥೆಗಳು ಈ ಬಿಚ್ಚಾಲೆ ಗ್ರಾಮದಲ್ಲೇ ಕೇಂದ್ರೀಕೃತವಾಗಿವೆ. ಬನ್ನಿ ಒಂದೊಂದನ್ನೇ ನೋಡೋಣ. ಮೂರನೇದಾಗಿ ಅಪ್ಪಣ್ಣಾಚಾರ್ಯವರ ಮನೆ. ರಾಯರು 13 ವರ್ಷ ತಪಸ್ಸನ್ನ ಮಾಡ್ತಾ ಅಪ್ಪಣ್ಣಾಚಾರ್ಯವರ ಮನೆಯಲ್ಲಿ ವಿಶ್ರಾಂತಿ ಪಡ್ಕೊಂತಿದ್ದಂತಹ ಜಾಗಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋದು ರಾಯರ ಪ್ರಿಯ ಭಕ್ತ ಅಪ್ಪಣ್ಣಾಚಾರ್ಯವರ ಮನೆ. ರಾಯರು ಇಲ್ಲಿ ತಂಗ್ತಿದ್ರು, ಅವ್ರ ಜೊತೆ ಮಾತಾಡ್ತಿದ್ರು ಅನ್ನೋ ಪ್ರತೀತಿ ಇರತಕ್ಕಂಥ ಮನೆ. ಸತ್ಯವಾಗಿ ಕೂಡ ಹೀಗೆ ಅದೇ ಪಳೆಯುಳಿಕೆಗಳ ಜೊತೆಗೆ ಆ ಮನೆಯನ್ನು ಉಳಿಸ್ಕೊಂಡಿದ್ದಾರೆ. ಒಂದು ವಿಶೇಷ ಏನು ಗೊತ್ತಾ, ಅಪ್ಪಣ್ಣಾಚಾರಿ ರಾಯರಿಗಿಂತ 2 ವರ್ಷ ವಯಸ್ಸಿನಲ್ಲಿ ದೊಡ್ಡವರು. ಆದರೂ ಕೂಡ ರಾಯರು ತಮ್ಮ ಗುರುಗಳಾಗಿರೋದ್ರಿಂದ ಅವ್ರ ಸೇವೆ ಮಾಡಿ ನಾನು ಪುಣ್ಯ ಸಂಪಾದಿಸಬೇಕು ಅಂತೇಳಿ ಇದೇ ಸ್ಥಳದಲ್ಲಿ ಅವರು ಸೇವೆನ ಮಾಡ್ತಿದ್ರು. ಇದೇ ನೋಡಿ ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದಂಥ ಸ್ಥಳ. ಆ ಸ್ಥಳ ಏನಿದೆ ಅದನ್ನ ಸಗಣಿಯಿಂದ ತಾರಿಸಿ ಹಳೆ ಸಂಪ್ರದಾಯದಂತೆ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ. ಭಕ್ತರು ತಮ್ಮ ಕೋರಿಕೆಗಳನ್ನೆಲ್ಲ ಇಲ್ಲಿ ಅರ್ಪಿಸಿ ಹೋಗ್ತಾ ಇದ್ದಾರೆ. ಹಾಗೆ ನಮ್ಗೆ ಇಲ್ಲಿ ರಾಯರ ಕಥೆಗಳು, ಮಂತ್ರಗಳು, ಬೋಧನೆಗಳನ್ನು ಕೊಡ್ತಂತ ಪುಸ್ತಕಗಳು ಸಿಗುತ್ತೆ. ಜೊತೆಗೆ ಇಲ್ಲಿ ರಾಯರ ಮೂಲ ಫೋಟೋ ಮತ್ತೆ ಅವರ ಸಿಗ್ನೇಚರ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ನಾವು ರಾಯರು ಪೂಜೆ ಮಾಡ್ತಿರ್ತಕ್ಕಂತಹ ಪಂಚಲೋಹದಿಂದ ಮಾಡಿರೋ ಪಾಂಡುರಂಗ ವಿಠಲನ ವಿಗ್ರಹನ ನೋಡ್ಬೋದು. ಇಲ್ಲಿ ಆಂಜನೇಯನ ಒಂದು ಮೂರ್ತಿ ಇದೆ. ಅದಕ್ಕೆ ರಾಯರು ಪೂಜೆ ಮಾಡಿ ಆಚೆ ಹೋಗಿ ಒಂದು ಬೆಳ್ಳಿ ತಂಬಿಗೆಯಲ್ಲಿ ಹಾಲು ತಗೊಂಡೋಗಿ ಈಚೆ ಕೂತ್ಕೊಂತಿದ್ರು. ಈ ಮನೆ ಒಳಗಡೆ ಒಂದು ಹುತ್ತ ಇತ್ತು. 400 ವರ್ಷಗಳ ಹಿಂದೆ ಅಲ್ಲೊಂದು ಕೃಷ್ಣ ಸರ್ಪ ವಾಸವಿರುತ್ತೆ. ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಆ ಕೃಷ್ಣ ಸರ್ಪ ಆಚೆ ಬಂದು ಆ ಹಾಲು ಕುಡಿದು ವಾಪಸ್ ಹೋಗಿ ಆ ಹುತ್ತದಲ್ಲಿ ಸೇರ್ಕೊತಿರುತ್ತೆ. ಆದರೆ ರಾಯರು ಒಂದು ಮಾತಾಡ್ತಾರೆ, ಅಪ್ಪಣ್ಣ ಈ ಕೃಷ್ಣ ಸರ್ಪ ನೋಡಿ ಮಕ್ಕಳು ಮತ್ತೆ ಹೆಂಗಸರೆಲ್ಲ ಹೆದರ್ಕೋತಿದ್ದಾರೆ, ಅದಕ್ಕಾಗಿ ನಾನು ಆ ಕೃಷ್ಣ ಸರ್ಪದ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಆ ಕೃಷ್ಣ ಸರ್ಪಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಪ್ರಾರ್ಥನೆಗೆ ಮೆಚ್ಚಿದ ಆ ಕೃಷ್ಣ ಸರ್ಪ ಹುತ್ತದಿಂದ ಆಚೆ ಬಂದು ಕಲ್ಲಾಗಿ ಅವರಿಗೆ ತೋರಿಸ್ಕೊಡೋದು. ಆ ಕೃಷ್ಣ ಸರ್ಪವನ್ನು ರಾಯರು ತಮ್ಮ ಕೈಯಾರೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಬರ್ತಾರೆ. ಅಲ್ಲಿಂದ ಮುಂದೆ 4ನೇದಾಗಿ ರಾಯರು ತಪಸ್ ಮಾಡ್ತಿದ್ದಂತಹ ಜೊತೆಗೆ ಮಂತ್ರಾಲಯದಲ್ಲಿ ಏನಿದೆ ರಾಯರ ಬೃಂದಾವನ, ಅಷ್ಟೇ ಪ್ರಾಮುಖ್ಯತೆ ಹೊಂದಿರತಕ್ಕಂತಹ ಇನ್ನೊಂದು ಬೃಂದಾವನಕ್ಕೆ ಹೋಗ್ತಿದ್ದೀವಿ. ಇದು ರಾಯರು ಮತ್ತು ಅವರ ಅಂತರಂಗ ಶಿಷ್ಯ ಅಪ್ಪಣ್ಣಾಚಾರಿಯವರು ತಪಸ್ ಮಾಡ್ತಿದ್ದಂಥ ಜಾಗ. ರಾಯರಿಗೋಸ್ಕರ ಅಪ್ಪಣ್ಣಾಚಾರಿ ಏಕಶಿಲೆಯಿಂದ ಒಂದು ಬೃಂದಾವನವನ್ನು ಸ್ಥಾಪಿಸ್ತಾರೆ. ಆಗ ಇದೇ ಸಮಯದಲ್ಲಿ ಮಂತ್ರಾಲಯದಲ್ಲಿ ರಾಯರಿಗೋಸ್ಕರ ಬೃಂದಾವನ ರೆಡಿ ಇರುತ್ತೆ. ಈ ಸುದ್ದಿ ಕೇಳಿದಂಥ ಅಪ್ಪಣ್ಣಾಚಾರಿ ಕುಸಿದು ಬೀಳ್ತಾರೆ. ಆಗ ರಾಯರು ಅವ್ರ ಹತ್ರ ಬಂದು, ಅಪ್ಪಣ್ಣ ನನ್ನ ದರ್ಶನಕ್ಕೆ ನೀನು ನನ್ನ ಬಳಿ ಬರಬೇಡ, ನಾನೇ ನಿನಗೋಸ್ಕರ ನಿನ್ನ ಹತ್ರ ಬರ್ತೀನಿ ಅಂತೇಳಿ ಅಪ್ಪಣ್ಣಾಚಾರಿ ಏನು ಸ್ಥಾಪಿಸಿರ್ತಾರೆ ಆ ಬೃಂದಾವನದಲ್ಲಿ ಬಂದು ರಾಯರು ಜ್ಯೋತಿ ರೂಪದಲ್ಲಿ ನೆಲೆ ಹಾಕ್ತಾರೆ. ಇದೇ ಆ ಬೃಂದಾವನ. ರಾಘವೇಂದ್ರರ ಏನು 2 ಮೂಲ ಬೃಂದಾವನ ಬರುತ್ತೆ. ಅದರಲ್ಲಿ ಒಂದು ಬಂದು ಮಂತ್ರಾಲಯ ಮಠದಲ್ಲಿ ಸಿಗುತ್ತೆ, ಇನ್ನೊಂದು ಬಂದು ಇಲ್ಲಿ ಅಪ್ಪಣ್ಣಾಚಾರಿಗೋಸ್ಕರ ರಾಯರು ಸ್ವತಃ ಇಲ್ಲಿ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಹೊಸದಾಗಿ ನಿರ್ಮಾಣ ಮಾಡಿರುವ ಬುಚ್ಚಾಲಮ್ಮ ದೇವಸ್ಥಾನ ಇದೆ.
ಈ ಹೊಸದಾಗಿ ನಿರ್ಮಾಣ ಆಗಿರೋ ಬಿಚ್ಚಲಮ್ಮ ದೇವಸ್ಥಾನ ಏನಿದೆ, ಇದಕ್ಕೆ ಬೆಲ್ಲ ಮತ್ತು ಬಾಳೆಹಣ್ಣಿಂದ ಲೇಪನ ಮಾಡಲಾಗಿದೆ. ಇದರಿಂದ ದೇವಸ್ಥಾನಕ್ಕೆ ಒಂದು ಹೊಸ ಮೆರುಗು ಬಂದಂತೆ ಕಾಣ್ತೈತೆ. ಇದು ಹೊಸದಾಗಿ ಮಾಡಿರೋ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನು ವಿಗ್ರಹಗಳಿವೆ, ಇದು ಮೂಲ ಬಂದು ಇಲ್ಲಿ ಇದ್ದದ್ದು ಫಸ್ಟು. ಈ ಕ್ಷೇತ್ರ ಮಂತ್ರಾಲಯದಿಂದ 22 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿಂದ ನಾವು 16 ಕಿಲೋಮೀಟರ್ಗೆ ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗಬೇಕು. ಇದಕ್ಕಾಗಿ ನಾವು ಹೋಗ್ತಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ. ರಾಯರ ಮಂತ್ರಾಲಯದಲ್ಲಿ ನೆಲೆಯಾಗೋಕೆ ಮುಂಚೆ ಇಲ್ಲಿಗೆ ಬಂದು 13 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಪಂಚಮುಖಿ ಆಂಜನೇಯನನ್ನ ಪ್ರತ್ಯಕ್ಷ ಮಾಡಿಕೊಂಡು ಅವರ ಆಜ್ಞೆಯ ಮೇರೆಗೆ ನಂತರದಲ್ಲಿ ಹೋಗಿ ಮಂತ್ರಾಲಯದಲ್ಲಿ ನೆಲೆಯಾದ್ರು ಅನ್ನೋ ನಂಬಿಕೆ ಇದೆ. ಪಂಚಮುಖಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾದ ಆಂಜನೇಯನ ಪಾದಗಳು ನೋಡೋಕೆ ಸಿಗುತ್ತೆ. ಜೊತೆಗೆ ಇಲ್ಲಿ ನನ್ನ ಫೋಟೋಗ್ರಫಿಲಿ ಸಂಜೆ ಟೈಮಲ್ಲಿ ಆಂಜನೇಯ ಹಾರೋಗ್ತಿರೋದನ್ನ ಕ್ಯಾಪ್ಚರ್ ಮಾಡಿರೋ ಪಿಕ್ ಕೂಡ ದೇವಸ್ಥಾನದಲ್ಲಿ ಸಿಗುತ್ತೆ. ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ನಮಗೆ ಪುಷ್ಪಕ ವಿಮಾನ ಸಿಗುತ್ತೆ. ಇದು ನಿಸರ್ಗ ನಿರ್ಮಿತವಾಗಿರುತ್ತೆ. ಇದೆ ನೋಡಿ, ನಿಸರ್ಗ ನಿರ್ಮಿತ ಪುಷ್ಪಕ ವಿಮಾನ ಯಾವ ರೀತಿ ಜೋಡಣೆ ಆಗಿದೆ, ಒಂದು ಕಲ್ಲು. ಹಾಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ಗದೆ ಸಮೇತವಾಗಿರ್ತಕ್ಕಂತಹ ಹಾಸಿಗೆ ಸಿಗುತ್ತೆ ನೋಡಿ. ನಾವೀಗ ನೋಡ್ಬೋದು, ಇದು ಹಾಸಿಗೆ ಮತ್ತು ತಲೆದಿನ ಥರನೇ ಇದೆ, ಕಲ್ಲಿನ ನಿರ್ಮಾಣ. ಹಾಗೆ ಇದೇ ಮಾರ್ಗದಲ್ಲಿ ಮುಂದೆ ಹೋದರೆ ನಮಗೆ 6ನೇದಾಗಿ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಎಲ್ಚೆಡ್ ಅಂದ್ಬಿಟ್ಟು ಏನೇನೋ ಹಣ್ಣೆಲ್ಲ ಕಿಲ್ತಾ ಬಿದ್ದವ್ರೆ. ಜೈ ಶ್ರೀರಾಮ್. ಈಗ ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಬಂಡೆಗಳು ಏನು ಕಾಣ್ತಿದೆ, ಇದಕ್ಕೆ ಬೆನ್ನು ತೋರಿಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಅರ್ಚಕರು ಹೇಳ್ತಾರೆ, ಅದರಿಂದ ಒಳ್ಳೇದಾಗುತ್ತೆ ಅಂತ. ಇಲ್ಲಿನ ಲಕ್ಷ್ಮೀ ವಿಗ್ರಹ ಏನಿದೆ, ಇದು ಸ್ವಯಂ ಉದ್ಭವ ಆಗಿರ್ತಕ್ಕಂಥ ವಿಗ್ರಹ ಅಂತ ಅರ್ಚಕರು ಹೇಳ್ತಾರೆ. ಯಾರು ಕೂಡ ಇದನ್ನ ಪ್ರತಿಷ್ಠಾಪನೆ ಮಾಡಿಲ್ಲ. ರಾಯರು ದೇವಿಯ ಅನುಮತಿ ಪಡೆದು ಮುಂದೆ ತಪಸ್ಸಿಗೆ ಹೋದರು ಅಂತ ಅರ್ಚಕರು ಇಲ್ಲಿನ ಪ್ರತೀತಿ ತಿಳಿಸಿದ್ದಾರೆ. ಈಗ ನಾವು ಪಂಚಮುಖಿ ಆಂಜನೇಯನ ಪಾದಕೆಗಳಿವೆ ಇಲ್ಲಿ, ಅದನ್ನ ನೋಡ್ಬೋದು. ಒಂದು ವಿಶೇಷ ಏನು ಅಂದರೆ ಇಲ್ಲಿ ವರ್ಷ ಕೂಡ ಆಂಜನೇಯನ ಪಾದಕೆಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಅದು ಎಷ್ಟು ದಪ್ಪದಾಗಿದೆ ಅಂತ ನಾನೀಗ ತೋರಿಸ್ತೀನಿ ನಿಮಗೆ. ಅದು ವರ್ಷ ಸಮೇತ ಇರುತ್ತೆ. ಆಶ್ಚರ್ಯ ಏನಂದ್ರೆ ಇಲ್ಲಿ ಇಟ್ಟಿರ್ತಕ್ಕಂಥ ಪಾದ ಇಲ್ಲೇ ಇರುತ್ತೆ, ಆದರೆ ಅದು ವರ್ಷದಿಂದ ವರ್ಷಕ್ಕೆ ಸವಿತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಇಂದಿನ ವರ್ಷದ ಆಂಜನೇಯನ ಪಾದಗಳು. ಅದು ಸವೆದ ಮೇಲೆ ಇಲ್ಲಿಗೆ ತಂದಿಟ್ಟಿರ್ತಾರೆ.
ಸ್ವಾಮಿ ಪಾದ. ಇಲ್ಲಿವೆ ನೋಡಿ, ಇವು ಈ ವರ್ಷದ ಹೊಸ ಪಾದಗಳು. ನಾವು ಹಿಂದೆ ನೋಡೋದು ಹಳೆ ಪಾದ. ಇದಿಷ್ಟು ಮಂತ್ರಾಲಯ ಮತ್ತು ಅದ್ರ ಜೊತೆ ಬೆಸೆದುಕೊಂಡಿರೋ ಪುಣ್ಯಕ್ಷೇತ್ರಗಳ ಬಗ್ಗಿನ ಸಂಪೂರ್ಣ ಮಾಹಿತಿಯಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡ್ತಾ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ತುಂಬ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.